ವಿಚಾರ ಪ್ರಸ್ತಾಪಿಸಿದಾಗ ಅದಕ್ಕೆ 190ರಷ್ಟು ಜನ ವಿರೋಧ ಮಾಡಿದವರೇ. ಯಾಕೆ ಅಂತಂದರೆ ಈ ಒಂದು ಲಿಂಗಾಯತ ಸಮಾಜದಲ್ಲಿ ಎಲ್ಲರಿಗೂ ಜಗಳ ಆಡಿದ್ದು ಗೊತ್ತಿದೆ ವಿನಃ ಒಂದು ಕಡೆ ಕೂಡಿ ಗೊತ್ತಿಲ್ಲ. ಮಾತಾಜಿಯವರೇ ಇಂಥ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ತಿಳ್ಕೊಂಡು ಹೇಳಿದವರೇ ಭಾಳ ಜನ. ಆದರೂ ಕೂಡ ಮಾತಾಜಿಯವರು ಆ ಒಂದು ದೈವಿ ಸಂಕಲ್ಪ ಗುರು ಬಸವಣ್ಣನವರ ಪ್ರೇರಣೆಯಂತೆ ಎಲ್ಲ ಒಂದು ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ 1988ರಲ್ಲಿ ಮೊದಲನೇ ಶರಣ ಮೇಳಕ್ಕೆ ಸುಮಾರು ಒಂದು 50,000 ಜನ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಮೊದಲನೆಯ ಶರಣ ಮೇಳಕ್ಕೆ ಶರಣ ಸಾಗರನೇ ಹರಿದು ಬಂತು. 2.5 ಲಕ್ಷಕ್ಕೂ ಅಧಿಕ ಜನ ಕೂಡಲ ಸಂಗಮಕ್ಕೆ ಬಂದಾಗ ಅಲ್ಲಿ ಉಳ್ಕೊಳ್ಳಿಕ್ಕೆ ಯಾವುದು ವ್ಯವಸ್ಥೆ ಇರಲಿಲ್ಲ, ಯಾವುದು ಕಟ್ಟಡಗಳು ಇರಲಿಲ್ಲ, ಇನ್ಯಾವುದೂ ಇರಲಿಲ್ಲ. ಆದರೆ 88ರಲ್ಲಿ 2.5 ಲಕ್ಷ ಜನ ಆ ಧರ್ಮಕ್ಷೇತ್ರಕ್ಕೆ ಬಂದು ಪ್ರಥಮವಾದಂತಹ ಐತಿಹಾಸಿಕ ಚಾರಿತ್ರಿಕವಾದಂತಹ ಶರಣ ಮೇಳದಲ್ಲಿ ಭಾಗವಹಿಸಿದ್ರು. ಇದು ಪರಮ ಪೂಜ್ಯ ಮಾತಾಜಿಯವರ ಮತ್ತು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಅದ್ಭುತ ಸಾಧನೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೇವೆ. 1988ರಲ್ಲಿ ಪ್ರಾರಂಭವಾದಂತಹ ಶರಣ ಮೇಳ ಇನ್ನು 2012 ಇದೇ ಈಗ ಬರ್ತಕ್ಕಂತಹ 2012ನೇ ಇಸ್ವಿಯ ಜನವರಿ 11ರಿಂದ 15ರವರೆಗೆ 25ನೆಯ ಶರಣ ಮೇಳ. ಇದು ಬೆಳ್ಳಿ ಹಬ್ಬ, ಇದು ರಜತ ಮಹೋತ್ಸವದ ಶರಣ ಮೇಳ. ನೋಡಿ ಎಂಥ ಒಂದು ಅದ್ಭುತವಾದಂತಹ ಸಾಧನೆ ಪೂಜ್ಯ ಮಾತಾಜಿಯವರು. 24 ಶರಣ ಮೇಳಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಈಗ 25ನೆಯ ಶರಣ ಮೇಳದ ಒಂದು ಸಿದ್ಧತೆಯಲ್ಲಿ ನಾವಿದ್ದೇವೆ, ಬೆಳ್ಳಿ ಹಬ್ಬದ ಸಿದ್ಧತೆಯಲ್ಲಿ ನಾವಿದ್ದೇವೆ. ಇಂಥ ಶರಣ ಮೇಳ ಅಂದರೆ ಕೇವಲ ಯಾವುದೋ ಒಂದು ಜಾತ್ರೆ ಅಲ್ಲ, ಇದು ತಾತ್ವಿಕ ಚಿಂತನೆಯನ್ನು ಮಾಡತಕ್ಕಂತಹ ಪ್ರಜ್ಞಾವಂತ ಶರಣರ ಮತ್ತು ಜಾತಿ ಮತ ಪಂಥಗಳ ಭೇದವನ್ನು ತೊಡೆದು ಹಾಕಿ ಬಸವ ಧರ್ಮವನ್ನು ರೂಢಿಸಿಕೊಂಡಂತಹ ಮಹಾಶರಣರ ಮೇಳ ಇದು. ಅಂತಹ ಒಂದು ಶರಣ ಮೇಳವನ್ನು 24 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಪ್ರತಿ ವರ್ಷ 3ರಿಂದ 4 ಲಕ್ಷ ಜನರಿಗೆ 5 ದಿನಗಳ ಕಾಲ ನಿರಂತರವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ನಡೆಸುತ್ತಿರುವಂತಹ ಕೂಡಲ ಸಂಗಮದ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಶರಣ ಮೇಳ ಇಡೀ ಒಂದು ಜಗತ್ತಿಗೆ ಒಂದು ಮಾದರಿಯಾಗಿದೆ. ಎಷ್ಟೋ ಸರ್ಕಾರಿ ಕಾರ್ಯಕ್ರಮಗಳು, ಸಾಹಿತ್ಯದ ಕಾರ್ಯಕ್ರಮಗಳು, ಸಮ್ಮೇಳನಗಳು ನಡೀತಾ ಇರ್ತವೆ. ಆದರೆ ಅಚ್ಚುಕಟ್ಟಾಗಿ ಜ್ಞಾನದಾಸೋಹ ಮತ್ತು ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಶರಣ ಮೇಳ ಇವತ್ತು ಹೆಸರಾಗಿದೆ. ಎಷ್ಟೋ ಜನ ನಾವು ಆ ದಾಸೋಹದ ವ್ಯವಸ್ಥೆಯನ್ನು ಶರಣ ಮೇಳದ ನೋಡಿ ಕಲಿಬೇಕು ಅನ್ನುವಂಥ ಮಾತನ್ನು ನಮ್ಮಲ್ಲಿ ಬಂದಂತಹ ಅತಿಥಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳೇ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅಂದಾಗ ಇಂಥ ಅದ್ಭುತವಾದಂಥ ಒಂದು ಶಕ್ತಿ ಅದು ಪರಮ ಪೂಜ್ಯ ಮಾತಾಜಿಯವರಲ್ಲಿದೆ. ಅದು ಗುರು ಬಸವಣ್ಣನವರ ಅನುಗ್ರಹ, ಸೃಷ್ಟಿಕರ್ತನಾದಂತಹ ಲಿಂಗದೇವನ ಒಂದು ಅನುಗ್ರಹ ಪರಮ ಪೂಜ್ಯ ಮಾತಾಜಿಯವರಲ್ಲಿದೆ. ಇಲ್ಲಿವರೆಗೆ 24 ಶರಣ ಮೇಳಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದದಲ್ಲದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ರಾಜ್ಯಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ಬಸವ ಧರ್ಮ ಸಮ್ಮೇಳನಗಳನ್ನು, ಅಖಿಲ ಭಾರತ ಮಟ್ಟದ ಆಲ್ ಇಂಡಿಯಾ ಬಸವ ಧರ್ಮ ಕಾನ್ಫರೆನ್ಸ್ಗಳನ್ನು ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರಿದ್ದಾಗ ಪ್ರಾರಂಭ ಆಯಿತು. 1992ರಲ್ಲಿ ಮೊಟ್ಟ ಮೊದಲನೆಯ ಅಖಿಲ ಭಾರತ ಬಸವ ಧರ್ಮ ಸಮ್ಮೇಳನ ತಮಿಳುನಾಡಿನ ಊಟಿ ಅಂದರೆ ಉದಕ ಮಂಡಲದ ಕಾಟೇರಿ ಡ್ಯಾಮ್ ಸೈಟ್ನಲ್ಲಿ ಮೊದಲನೇ ಸಮ್ಮೇಳನ ಆಯಿತು. 2ನೆಯ ಬಸವ ಧರ್ಮ ಸಮ್ಮೇಳನ ಆಲ್ ಇಂಡಿಯಾ ಬಸವ ಧರ್ಮ ಕಾನ್ಫರೆನ್ಸು ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್ನಲ್ಲಿ ಆಯಿತು. ಆಮೇಲೆ 3ನೇ ಒಂದು ಸಮ್ಮೇಳನ ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ಆಯಿತು. 4ನೇ ಸಮ್ಮೇಳನ ಗೋಕಾಕ್ ಹಾಗೂ 5ನೇ ಸಮ್ಮೇಳನ ಐತಿಹಾಸಿಕವಾದಂತಹ ಭಾರತದ ರಾಜಧಾನಿಯಾಗಿರುವ ನವದೆಹಲಿಯ ಕೆಂಪುಕೋಟೆಯ ಮೈದಾನದಲ್ಲಿ. ಇಲ್ಲಿಯವರೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾವುದೇ ಒಂದು ಧರ್ಮದ ಇಂತಹ ಒಂದು ಸುಂದರವಾದಂತಹ ಅಚ್ಚುಕಟ್ಟಾದ ಒಂದು ಸಮ್ಮೇಳನ ಅಲ್ಲಿ ನಡೆದಿಲ್ಲ ಅಂತ ಇಲ್ಲಿ ಆ ದಿಲ್ಲಿಯ ಜನನೇ ಕೂಡ ಅವಾಗ ಹೇಳ್ತಾ ಇದ್ರು. 5ನೇ ಒಂದು ಬಸವ ಧರ್ಮ ಸಮ್ಮೇಳನ 1995ರಲ್ಲಿ ದಿಲ್ಲಿಯ ಲಾಲ್ ಕಿಲಾ ಮೈದಾನದ ಮುಂದೆ ಆ ಮುಂಭಾಗದಲ್ಲಿ ನಡೀತು ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂಥದ್ದು. ಆಮೇಲೆ 6ನೆಯ ಬಸವ ಧರ್ಮ ಸಮ್ಮೇಳನ ಗೋಕಾಕ್ದಲ್ಲಿ ನಡೀತು. 7ನೇ ಬಸವ ಧರ್ಮ ಸಮ್ಮೇಳನ ಮುಂಬೈಯಲ್ಲಿ, ಮಹಾರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ಮುಂಬೈ ನಗರದ ಆಜಾದ್ ಮೈದಾನದಲ್ಲಿ ನಡೀತು. 8ನೇ ಒಂದು ಬಸವ ಧರ್ಮ ಸಮ್ಮೇಳನ ಇಚಲಕರಂಜಿಯಲ್ಲಿ ಮತ್ತು 9ನೇ ಒಂದು ಸಮ್ಮೇಳನ ಚೆನ್ನೈನಲ್ಲಿ, ತಮಿಳುನಾಡಿನ ರಾಜಧಾನಿಯಾಗಿರ್ತಕ್ಕಂಥ ಚೆನ್ನೈಯಲ್ಲಿ ನಡೀತು. ಹೀಗೆ ದೆಹಲಿಯಲ್ಲೂ ಕೂಡ 3 ಮತ್ತೆ ಅದರ ನಂತರ 3 ಅಖಿಲ ಭಾರತ ಲಿಂಗಾಯತ ಧರ್ಮ ಸಮ್ಮೇಳನಗಳನ್ನು ಪರಮ ಪೂಜ್ಯ ಮಾತಾಜಿಯವರು ನಡೆಸಿದರು. ಈ ಎಲ್ಲ ಕಾರ್ಯಗಳನ್ನು ಅಖಿಲ ಭಾರತ ಮಟ್ಟದಲ್ಲಿ ಬಸವ ಧರ್ಮ ಸಮ್ಮೇಳನಗಳನ್ನು ಮಾಡೋದ್ರ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಇಡೀ ಭಾರತದ
ಜನತೆಗೆ, ಅಂದರೆ ವಿಶ್ವದ ಜನತೆ ಈ ಕಡೆ ನೋಡುವಂತಹ ಅಂತಹ ಒಂದು ಗುರು ಬಸವಣ್ಣನವರ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಯಾವ ಯಾವ ರೀತಿಯಿಂದ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪರಮ ಪೂಜ್ಯ ಮಾತಾಜಿಯವರು ಆ ಒಂದು ಸಮ್ಮೇಳನಗಳನ್ನು ನಡೆಸುವುದರ ಮೂಲಕ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪರಮ ಪೂಜ್ಯ ಮಾತಾಜಿಯವರು ಕ್ರಾಂತಿ ಯೋಗಿ ಬಸವಣ್ಣ ಅನ್ನುವಂತಹ ಒಂದು ಚಲನಚಿತ್ರವನ್ನು ನಿರ್ಮಿಸುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ತಂದರು. ಗುರು ಬಸವಣ್ಣನವರು ಅಂತಂದರೆ ಕೇವಲ 4 ಕಾಲು 2 ಕೊಂಬು ಮತ್ತು 1 ಬಾಲ ಇರ್ತಕ್ಕಂಥ ನಂದಿಯನ್ನೇ ಬಸವಣ್ಣ ಅಂತ ತಿಳಿದುಕೊಂಡಂತಹ ಜನ ಬಹಳ ಜನ ಇದ್ರು. ಸ್ವತಃ ನಾನು ಕೂಡ ಒಬ್ಬ. ಬಸವಣ್ಣ ಅಂದ ತಕ್ಷಣ ನಂದಿ ಅಥವಾ ಎತ್ತನ್ನೇ ತೋರಿಸ್ತಕ್ಕಂತಹ ಆ ನಂದಿಯನ್ನೇ ಪೂಜೆ ಮಾಡ್ತಕ್ಕಂತಹ ಜನಗಳು ಇವತ್ತು ಕೂಡ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಬಸವಣ್ಣ ಅಂದರೆ ಎತ್ತಲ್ಲ, ಅವರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಎಲ್ಲ ರೀತಿಯಿಂದಲೂ ಕೂಡ ವ್ಯಕ್ತಿಯನ್ನ ಮೇಲೆತ್ತಲು ಬಂದಂತಹ, ಸಮಾಜವನ್ನು ಎತ್ತಲು ಬಂದಂತಹ ಒಬ್ಬ ಮಹಾವಾದಿಯನ್ನ ತೋರಿಸಿಕೊಟ್ಟ ಯಾರು? ಪೂಜ್ಯ ಸ್ವಾಮಿ ಪೂಜ್ಯ ನೋಡಿದ್ದೇವೆ. ಜನವರಿ 11-15 ಕೂಡಲ ಧರ್ಮ ಕ್ಷೇತ್ರದಲ್ಲಿ ರಣಮೇಳ ಮಾಡೋದ್ರ ಮೂಲಕ ಬಗ್ಗೆ ಹೇಳಲೇಬೇಕು. ಉಪನ್ಯಾಸ ಮಾಡಿದ ಒಂದು ಅರ್ಧ ಗಂಟೆ ಅವರೊಂದು ಪ್ರಶ್ನೆ ಕೇಳ್ತಾರೆ. ಮಾತಾಡಿದ್ರೆ ಇಡೀ ಜಗತ್ತಿನಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳು ಸೇರಬೇಕು, ಯಾತ್ರೆ ಯಾವುದೇ ದೇಶದಲ್ಲಿ ನಿಜವಾಗ್ಲೂ ಕೂಡ ಇದು ಹೇಳ್ತಕ್ಕಂಥ ಒಂದು ನಾವು ಅಲ್ಲಿ ನಂತರ ಪೂಜ್ಯ ಮಾತಾಜಿಯವರು ಘೋಷಣೆ ಮಾಡ್ತಾ ಸಂಘಟನೆ ನಾವು ಏನೋ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಾತಾಜಿಯವರು ಈ ಬಸವನಿಗೆ ಒಂದು ನಮ್ಮ ಧರ್ಮಗುರು, ನಮ್ಮ ಧರ್ಮಗೀತೆ, ನಮ್ಮ ಅಂದ್ರೆ ನಮ್ಮ ಧರ್ಮಧ್ವಜ ಮತ್ತು ಧರ್ಮದ ಧ್ಯೇಯ ಆ ಸೂತ್ರ ಯಾವುದೇ ಜನಾಂಗ ಈ 6 ಸೂತ್ರಗಳನ್ನು ಒಪ್ಪಿಕೊಂಡಂತಹ ಆ ಸೂತ್ರಗಳನ್ನು ಕಂಡಿದ್ದಾರೆ. ಬಸವಣ್ಣರು ಧರ್ಮಗೀತೆ ಧರ್ಮಕ್ಷೇತ್ರ ವಿಶ್ವ ಮತ್ತು ಭೂಮಿ ಬಸವ ಸಹಿತವಾದಂತಹ ಸಮಾಜ ನಿರ್ಮಾಣ, ಕಲ್ಯಾಣ ರಾಜ್ಯ ನಿರ್ಮಾಣ, ಈ ಒಂದು ಚೌಕಟ್ಟನ್ನು ಕೊಟ್ಟಂತಹ ಮಹಾನ್ ಬಹಳ ಸರ್ವಶ್ರೇಷ್ಠ
ಬಸವಣ್ಣವರ ಮಾರ್ಗದರ್ಶನದಂತೆ ಪರಮಪೂಜ್ಯ ಮಾತಾಜಿಯವರ ಕಾರ್ಯವನ್ನು ಮಾಡ್ತಾರೆ. ಏನು ಏನು ಅಂದ್ರೆ ಬಸವನ ನಿಯಮಗಳು ಇಷ್ಟ ವರ್ಷಕ್ಕೆ ಒಂದ್ಸರಿ ವರ್ಷ ಎಲ್ಲ ಜೀವನ ಒಂದು ಬಂದು ಒಂದು ಪ್ರಚಾರ ಮಾಡಿ ಸಂಸ್ಥೆಯನ್ನ ಆ ಒಂದು ಅಲ್ಲಿ ಅಡಿಗೆ ಈಗ ಪೀಠದ ರಾಜಧಾನಿಯಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲೂ ಕೂಡ ಶಾಖೆಯನ್ನು ಸ್ಥಾಪನೆ ಮಾಡಿ ಪರಮಪೂಜ್ಯ ಮಾತಾಜಿಯವರು ಈ ಲಿಂಗಾಯತ ಧರ್ಮ ಅಥವಾ ಬಸವ ಧರ್ಮ ಒಂದು ವಿಶ್ವ ಧರ್ಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬಸವ ಧರ್ಮದ ಪೀಠದ ಶಾಖೆಗಳು ದೆಹಲಿಯಲ್ಲಿ ಅಷ್ಟೇ ಅಲ್ಲ, ಊಟಿಯಲ್ಲಿ, ಸಕಲಟಿಯಲ್ಲಿ, ಆಮೇಲೆ ಆಂಧ್ರ ಪ್ರದೇಶದ ರಾಜಧಾನಿಯಾಗಿರ್ತಕ್ಕಂಥ ಹೈದರಾಬಾದ್ನಲ್ಲಿ ಮತ್ತು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ರಾಷ್ಟ್ರೀಯ ಬಸವದಳ ಅನ್ನುವಂತಹ ಸಂಘಟನೆಗಳು, ಧಾರ್ಮಿಕ ಸಾಮಾಜಿಕ ಸಂಘಟನೆ, ಈ ಒಂದು ಶಾಖೆಗಳು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಸಾವಿರಾರು ಶಾಖೆಗಳು ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಜೊತೆಯಲ್ಲಿ ಈಗ ನವದೆಹಲಿಯಲ್ಲಿ ಬಸವ ಮಂಟಪ ಅನ್ನುವಂತಹ ಒಂದು ಶಾಖೆ, ಎಲ್ಲ ಕಡೆಯಲ್ಲೂ ಕೂಡ ಬಸವ ಮಂಟಪ ಅನ್ನುವಂತ ಒಂದು ಹೆಸರಲ್ಲಿ ಶಾಖೆಯನ್ನು ಮಾಡ್ತಾ ಪ್ರತಿಯೊಂದು ಧರ್ಮಕ್ಕೂ ಕೂಡ ಏಕರೂಪತೆ, ಧರ್ಮದಲ್ಲಿ ಏಕರೂಪತೆಯನ್ನು ನೋಡ್ತೇವೆ. ಈಗ ಕ್ರೈಸ್ತ ಧರ್ಮೀಯರ ಒಂದು ಪ್ರಾರ್ಥನಾ ಮಂದಿರಗಳಿಗೆ ಚರ್ಚ್ ಅನ್ನುವಂತ ಹೆಸರಿದೆ, ಮುಸ್ಲಿಂ ಧರ್ಮದ ಅನುಯಾಯಿಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆ ಮಸೀದಿ ಅನ್ನುವಂತಹ ಮಸ್ಜಿದ್ ಅಂತ ಕರೀತಿದ್ದಾರೆ. ಹಾಗೆ ಅನುಯಾಯಿಗಳು ಪ್ರಾರ್ಥನೆ ಮಾಡುವಂತಹ ಒಂದು ಕೇಂದ್ರಗಳಿಗೆ ಏಕರೂಪತೆ ಬರಬೇಕು. ಎಲ್ಲರೂ ಕೂಡ ಒಂದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ಥಾಪನೆ ಮಾಡಿರುವಂತಹ ಅನುಭವ ಮಂಟಪ, ಆ ಒಂದು ಅನುಭವ ಮಂಟಪದ ಮಾದರಿಯಲ್ಲಿ ಯಾವುದೇ ಜಾತಿ ಮತ ಪಂಥಗಳ ಒಂದು ಭೇದ ಇಲ್ಲದೆ ಪ್ರತಿಯೊಂದು ಜನಾಂಗದಲ್ಲೂ ಕೂಡ ಯಾವುದೇ ಭೇದವಿಲ್ಲದೆ ಸೇರಿ ಪ್ರಾರ್ಥನೆ ಪೂಜೆಯನ್ನ ಮಾಡತಕ್ಕಂತ ಒಂದು ಕೇಂದ್ರಗಳು ಪ್ರತಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ, ಪಟ್ಟಣಗಳಲ್ಲಿ ಸ್ಥಾಪನೆ ಆಗಬೇಕು. ಬಸವ ಭಕ್ತರೆಲ್ಲರೂ ಕೂಡ ಒಂದೇ ಸೇರಿ ವಾರಕ್ಕೊಮ್ಮೆಯಾದರೂ ವಚನ ಸಾಹಿತ್ಯದ ಚಿಂತನೆಯನ್ನ ಮಾಡಬೇಕು, ಪ್ರಾರ್ಥನೆಯನ್ನ ಮಾಡಬೇಕು, ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಆ ರೀತಿಯಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸೇರ್ತಕ್ಕಂಥ ಒಂದು ಬಸವ ಮಂಟಪ ಅನ್ನುವಂತಹ ಒಂದು ಕೇಂದ್ರ ಸ್ಥಾಪನೆ ಆಗಬೇಕು ಅನ್ನುವಂಥದ್ದು ಪರಮ ಪೂಜ್ಯ ಮಾತಾಜಿಯವರ ಸಂಕಲ್ಪ. ಆ ರೀತಿಯಾಗಿ ಇನ್ನು ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ನವದೆಹಲಿಯಲ್ಲೂ ಕೂಡ ಬಸವ ಮಂಟಪ ಸ್ಥಾಪನೆ ಆಗಿದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಸ್ಥಾಪನೆ ಮಾಡಿ ಶರಣ ಮೇಳವನ್ನ ಪ್ರಾರಂಭ ಮಾಡಿದ ನಂತರ 1988ರಿಂದ ಇಲ್ಲಿಯವರೆಗೆ 24 ಶರಣ ಮೇಳಗಳನ್ನು ನಡೆಸ್ತಾ ಬಂದ್ರು. ಕೊನೆಯಲ್ಲಿ ಆ ಒಂದು ಮಾತಾಜಿಯವರು ಮಾಡ್ತಕ್ಕಂಥ ಒಂದು ಕಾರ್ಯ ಮತ್ತು ಅಲ್ಲಿ ನಡೀತಕ್ಕಂಥ ಒಂದು ಶರಣ ಮೇಳ ಇವೆಲ್ಲವನ್ನೂ ಕೂಡ ನೋಡಿದ ನಂತರ ಕರ್ನಾಟಕ ಸರ್ಕಾರವೂ ಕೂಡ ಅಲ್ಲಿ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಈಗ ಅದೊಂದು
ಅಂತಾರಾಷ್ಟ್ರೀಯ ಕ್ಷೇತ್ರವಾಗಿ ಬೆಳೆದಿದೆ. ಆದರೆ ಸರ್ಕಾರದವರು ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮಾಡುವುದಕ್ಕಿಂತ ಮುಂಚೆಯೇ ಕೋಟ್ಯಾಂತರ ರೂಪಾಯಿ ಪ್ರವಚನಗಳ ಮೂಲಕ, ಕೇವಲ ಪ್ರವಚನವನ್ನೇ ತಮ್ಮ ಸಾಧನವನ್ನಾಗಿ ಮಾಡಿಕೊಂಡು ಭಕ್ತರು ಕೊಟ್ಟಿರುವಂತಹ ಕಾಣಿಕೆಯಿಂದಲೇ ಆ ಕ್ಷೇತ್ರವನ್ನು ಒಂದು ಅಂತಾರಾಷ್ಟ್ರೀಯ ಕ್ಷೇತ್ರವನ್ನಾಗಿ ಬೆಳೆಸಿರ್ತಕ್ಕಂತಹ 50 ಜನ ಪ್ರಮುಖ ಶರಣರ ಮೂರ್ತಿಗಳು, ಮಂಟಪಗಳನ್ನ ಮತ್ತು ಧ್ಯಾನ ಮಂಟಪವನ್ನ, ಬಸವೇಶ್ವರ ಧ್ಯಾನ ಮಂಟಪ ಹಾಗೂ ಬಸವ ಧರ್ಮದ ಮಹಾಜಗದ್ಗುರು ಪೀಠದ ಮಹಾಮನೆ ಮತ್ತು ಬಂದಂತಹ ಯಾತ್ರಿಕರಿಗೆ, ಭಕ್ತರಿಗೆ ಉಳಿದುಕೊಳ್ಳಲು 80 ಕೋಣೆಯ ಒಂದು ನಾಗಲಾಂಬಿಕಾ ಶರಣಧಾಮ, ಸರ್ವಜ್ಞ ಶರಣಧಾಮ, ಹೀಗೆ 3 ಶರಣಧಾಮಗಳನ್ನ, ವಸತಿ ನಿಲಯಗಳನ್ನ ಭಕ್ತರ ಒಂದು ನೆರವಿನೊಂದಿಗೆ ಬಸವ ಧರ್ಮ ಪೀಠದ ಕ್ಯಾಂಪಸ್ ನಲ್ಲಿ ಪರಮ ಪೂಜ್ಯ ಮಾತಾಜಿಯವರು ನಿರ್ಮಿಸಿದ್ದಾರೆ. ಒಂದು ಅದ್ಭುತವಾದಂತಹ ಶಕ್ತಿ ಪರಮ ಪೂಜ್ಯ ಮಾತಾಜಿಯವರು. ಬಹಳಷ್ಟು ಜನ ಮಾತಾಜಿಯವರು ಕೂಡಲ ಸಂಗಮದಲ್ಲೇ 12 ತಿಂಗಳು ಅಲ್ಲೇ ಇರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಆಡಳಿತಾತ್ಮಕ ದೃಷ್ಟಿಯಿಂದ ಇಡೀ ಒಂದು ಭಾರತದ ತುಂಬೆಲ್ಲ ಬಸವ ಧರ್ಮವನ್ನು ಪ್ರಚಾರ ಮಾಡುವಂತಹ ಉದ್ದೇಶದಿಂದ ಮತ್ತು ಸಂಘಟನೆಗಳನ್ನ ಮಾಡಲಿಕ್ಕೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರ್ತಕ್ಕಂತಹ ಬಸವ ಮಂಟಪದಲ್ಲೇ ಪೂಜ್ಯ ಮಾತಾಜಿಯವರು ಯಾವತ್ತು ಇರೋದು. ಆದ್ರೆ ಆ ಕ್ಷೇತ್ರವನ್ನ ಇದ್ದುಕೊಂಡು ತಮ್ಮ ಶಿಷ್ಯರಿಗೆ ಮಾರ್ಗದರ್ಶನವನ್ನ ಮಾಡಿ ಆಗಾಗ ಹೋಗಿ ಬರ್ತಾ ಆ ಒಂದು ಧರ್ಮ ಕ್ಷೇತ್ರವನ್ನ ಇವತ್ತು ಸುಂದರವಾಗಿ ಬೆಳಿಲಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದ ಕ್ಷೇತ್ರವಾಗಿ ಬೆಳಿಲಿಕ್ಕೆ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಕಾರಣವಾಗಿದ್ದಾರೆ. ಮತ್ತು ಪೂಜ್ಯ ಮಾತಾಜಿಯವರು ಎಲ್ಲಿ ಪಾದ ಇಟ್ಟಿರ್ತಾರೋ ಅವರ ಒಂದು ಪಾದ ಇಟ್ಟಿರ್ತಕ್ಕಂಥಲ್ಲಿ ಅವರ ಒಂದು ಪಾದ ಇಟ್ಟಂತಹ ಒಂದು ಕ್ಷೇತ್ರ ಅದು ಅವಿಮುಕ್ತ ಕ್ಷೇತ್ರವಾಗಿ ಬಿಡುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಪೂಜ್ಯ ಮಾತಾಜಿಯವರು 2001ನೇ ಇಸ್ವಿಯಲ್ಲಿ ಬಸವ ಕಲ್ಯಾಣಕ್ಕೆ ಬಂದರು. ಬಸವ ಕಲ್ಯಾಣ ಅಂದ್ರೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಪಟ್ಟಣ. 36 ವರ್ಷಗಳ ಕಾಲ ಗುರು ಬಸವಣ್ಣನವರು ಉಳಿದು ಅನುಭವ ಮಂಟಪವನ್ನ ಕಟ್ಟಿ ಮತ್ತು ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಇಡೀ ಜಗತ್ತಿನುದ್ದಗಲಕ್ಕೂ ಬಿತ್ತರಿಸಿರ್ತಕ್ಕಂತಹ 770 ಜನ ಅಮರಗಣಗಳ ನಿರ್ಮಾಣ ಮಾಡಿರ್ತಕ್ಕಂತಹ ಪರಮ ಪವಿತ್ರವಾದಂತಹ ಒಂದು ಭೂಮಿ ಆ ಬಸವ ಕಲ್ಯಾಣ. ಅದಕ್ಕೆ ಪರಮ ಪೂಜ್ಯ ಮಾತಾಜಿಯವರಲ್ಲಿ ಶರಣಭೂಮಿ ನಾಮಕರಣ ಮಾಡಿ ಅಲ್ಲಿ ಮೊದಲಿಗೆ ಬಸವ ಧರ್ಮ ಪೀಠದ ಶಾಖೆಯಾಗಿ 3 ಎಕರೆ ಜಾಗವನ್ನ ಖರೀದಿಸಿ, ಜಮೀನನ್ನ ಖರೀದಿಸಿ ಬಸವ ಧರ್ಮ ಪೀಠದ ಶಾಖೆಯನ್ನ ಬಸವ ಕಲ್ಯಾಣದಲ್ಲಿ 2001ರಲ್ಲಿ ಪ್ರಾರಂಭ ಮಾಡಿದ್ರು. ಈ ಒಂದು 12ನೇ ಶತಮಾನದಲ್ಲಿ ವಿಶ್ವಕ್ಕೆ ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ ಎನ್ನುವಂತಹ ತತ್ವ ಸಿದ್ಧಾಂತವನ್ನು ಕೊಟ್ಟಿರುವಂತಹ ಪರಮ ಪವಿತ್ರವಾದಂತಹ ಭೂಮಿ. 1,96,000 ಅನುಯಾಯಿಗಳು, ಶರಣರು ಮತ್ತು 770 ಜನ ಅಮರಗಣಗಳು ಪರುಷ ಪಾದ ಇಟ್ಟು ನಡೆದಾಡಿರುವಂತಹ ಈ ಪರಮ ಪವಿತ್ರವಾದಂತಹ ಶರಣ ಭೂಮಿ ಇದು ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಹೊತ್ತು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದ ಅಭಿವೃದ್ಧಿಯಾದ ನಂತರ ಮತ್ತೆ ಬಸವ ಕಲ್ಯಾಣಕ್ಕೆ ಬಂದು 2002ನೇ ಮೇ 1, 2 ಅಂದ್ರೆ ಮೇ 1 ಕಾಯಕ ದಿನಾಚರಣೆ, ವಿಶ್ವ ಲೇಬರ್ಸ್ ಡೇ ಅಂತ ತಿಳ್ಕೊಂಡು ಹೇಳ್ತಾರೆ. ಅವತ್ತಿಂದ ಕಾಯಕ ದಿನಾಚರಣೆ ಅಂತ ಒಂದು ಘೋಷಣೆ ಮಾಡಿ 1, 2, 3 ಮೇ ಅವತ್ತು ಐತಿಹಾಸಿಕವಾದಂತಹ ಕಲ್ಯಾಣ ಪರ್ವ ಅನ್ನುವಂತಹ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಮಾತಾಜಿಯವರು ಬಸವ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಮ ಪ್ರಭು ದೇವರ ಶೂನ್ಯ ಪೀಠ ಅನ್ನುವಂಥ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ನಾವು ಜಗದ್ಗುರು ಪೀಠವನ್ನ ಬಸವ ಕಲ್ಯಾಣದಲ್ಲೂ ಕೂಡ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ 2002ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಕಲ್ಯಾಣ ಪರ್ವ ಪ್ರತಿ ವರ್ಷವೂ ಕೂಡ ನಡೀತಾ ಅದು ಸಾಗಿ ಬಂದಿದೆ. ಇಲ್ಲಿವರೆಗೆ 10 ಕಲ್ಯಾಣ ಪರ್ವಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಇಷ್ಟೇ ಅಲ್ಲ, ಪರಮ ಪೂಜ್ಯ ಮಾತಾಜಿಯವರು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಣಗಲೆ ತಾಲೂಕಿನ ಅಲ್ಲಂ ಡೋಂಗರ ಅಂತ ತಿಳ್ಕೊಂಡು ಮರಾಠಿಯಲ್ಲಿ ಕರೀತಾರೆ. ಆ ಅಲ್ಲಂ ಪ್ರಭು ಗಿರಿ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡಿ ಅಲ್ಲಿ 14 ಎಕರೆ ಜಮೀನನ್ನ ಬಸವ ಧರ್ಮ ಪೀಠದ ಶಾಖೆಯಾಗಿ ಖರೀದಿಸಿ ಅಲ್ಲಿ ಒಂದು ಅಲ್ಲಮ ಪ್ರಭು ದೇವರ ಯೋಗ ಪೀಠ ಅಂತ ಸ್ಥಾಪನೆ ಮಾಡಿ ಪೂಜ್ಯರಾದ ಜಗದ್ಗುರು ಬಸವಕುಮಾರ ಸ್ವಾಮೀಜಿಯವರನ್ನ ಬಸವ ಧರ್ಮ ಪೀಠದ ಜಂಗಮ ಮೂರ್ತಿಗಳು ಅವರನ್ನ ಪೀಠಾಧೀಶರನ್ನಾಗಿ ಮಾಡಿ ಅಲ್ಲಿ 2006ರಿಂದ ಇಲ್ಲಿಯವರೆಗೆ ಲಿಂಗಾಯತ ಗಣಮೇಳವ ಅನ್ನುವಂಥ ಕಾರ್ಯಕ್ರಮವನ್ನ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಬಸವ ಭಕ್ತರಿಗೋಸ್ಕರ ಆ ಲಿಂಗಾಯತ ಗಣಮೇಳವ ಅನ್ನುವಂಥ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ನಡೆಸ್ತಾ ಬಂದಿದ್ದಾರೆ 2006ರಿಂದ. ನಂತರದಲ್ಲಿ ಧಾರವಾಡದ ಅಕ್ಕ ಮಹಾದೇವಿ ಅನುಭವ ಪೀಠದಲ್ಲಿ ಪ್ರತಿ ವರ್ಷವೂ ಕೂಡ ಅಕ್ಕ ಮಹಾದೇವಿಯ ಪೌರ್ಣಿಮೆ ಎಂದು ಅಕ್ಕ ಮಹಾದೇವಿ ಒಂದು ಸ್ಮರಣಾರ್ಥವಾಗಿ ಒಂದು ಆ ಶರಣೋತ್ಸವ ಮತ್ತು ಬೆಂಗಳೂರಿನ ಬಸವ ಗಂಗೋತ್ರಿಯ
ಆಶ್ರಮದಲ್ಲಿ ಕಳೆದ ವರ್ಷದಲ್ಲಿ ಬಸವೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ಹೆಸರಿನಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠ ಪೀಠವನ್ನು ಸ್ಥಾಪನೆ ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರ ಸಾಧನೆ ಒಂದಲ್ಲ ಎರಡಲ್ಲ, ಬಸವ ಧರ್ಮಪೀಠವನ್ನು ಸ್ಥಾಪನೆ ಮಾಡಿದರು. ಆ ನಂತರದಲ್ಲಿ ಗುರು ಬಸವಣ್ಣನವರ ತತ್ವ ಪ್ರಚಾರಕ್ಕೆ ಬಸವ ಪೀಠ ಸ್ಥಾಪನೆ ಮಾಡಿದರು. ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಬಿತ್ತರಿಸುವ ಸಲುವಾಗಿ ಪರಮ ಪೂಜ್ಯ ಮಾತಾಜಿಯವರು ಈ 5 ಪೀಠಗಳು ಅನ್ನುವಂತ 5 ಟವರ್ಗಳ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಅಂದು 12ನೇ ಶತಮಾನದಲ್ಲಿ ವರ್ಣಾಂತರ ವಿವಾಹ ಮಾಡಿಸಿದ್ದಕ್ಕಾಗಿ ಗುರು ಬಸವಣ್ಣನವರ ಮೇಲೆ ಸಂಶಯವನ್ನ ಪಟ್ಟು ಬಿಜ್ಜಳ ಮಹಾರಾಜನಿಗೆ ಅವನು ಜಾತಿವಾದಿಗಳು ಕಿವಿ ತಿರುವಿ ಅವತ್ತಿನ ದಿವಸ ಗಡಿಪಾರ ಶಿಕ್ಷೆ ವಿಧಿಸುವಂತೆ ಮಾಡ್ತಾ ಇದ್ದಾರೆ. ಅವತ್ತು ಗುರು ಬಸವಣ್ಣವರು ಗಡಿಪಾರ ಶಿಕ್ಷೆಯನ್ನ ಯಾಕೆಂತಂದ್ರೆ ಮಾನವರಲ್ಲಿ ಭೇದ ಸಲ್ಲದು, ಎಲ್ಲರೂ ಸಮಾನರು ಅಂತ ಹೇಳಿದಕ್ಕಾಗಿ ಮಹಾನ್ ಶರಣರಾಗಿರ್ತಕ್ಕಂಥ ಹರಳೆನವರು, ಮಧುವರ್ಸರು ಮತ್ತು ಶೀಲವಂತರು ಎಳೆಹುಟ್ಟಿ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು, ತಮ್ಮ ಕಣ್ಣುಗಳನ್ನು ಕಳೆದುಕೊಳ್ಳಬೇಕಾಯಿತು, ಅಂತ ಘೋರ ಶಿಕ್ಷೆಗೆ ನಮ್ಮ ಶರಣರು ಒಳಗಾಗಬೇಕಾಯಿತು. ಸಾವಿರಾರು ಜನರ ಒಂದು ಶರಣರ ಕೊಲೆ ಅನುಭವ ಮಂಟಪದಲ್ಲಿ ಆ ಒಂದು ಸೈನಿಕರು ಮಾಡಿದ್ರು. ಜಾತಿವಾದಿಗಳ ಒಂದು ಕುತಂತ್ರದಿಂದ ನಾವು ನೋಡ್ತಾ ಇದ್ದೇವೆ. ಆದ್ರೆ 800 ವರ್ಷಗಳ ನಂತರ ಪರಮ ಪೂಜ್ಯ ಮಾತಾಜಿಯವರು ಮತ್ತೆ ಅದೇ ಕಲ್ಯಾಣದಲ್ಲಿ ಜಗದ್ಗುರು ಅಲ್ಲಮ ಪ್ರಭುದೇವರ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡುವುದರ ಮೂಲಕ ಮತ್ತು 20 ಎಕರೆ ಜಮೀನು ಖರೀದಿ ಮಾಡುವುದರ ಮೂಲಕ ಶರಣ ಲೋಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಪೂಜ್ಯ ಮಾತಾಜಿಯವರು ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳಲ್ಲಿ ಬಸವಣ್ಣನವರ 108 ಅಡಿ ಎತ್ತರದ ಬೃಹತ್ ಪುತ್ಥಳಿ ಒಂದು ಯೋಜನೆ ಕೂಡ ಒಂದು, ಅದು 2 ಅಂತಸ್ತು ಬರ್ತದೆ. ಕೆಳಗಡೆ ಒಂದು ನೆಲ ಮಾಡಿ ಮೇಲೆ ಒಂದು ಮೊದಲೇ ಮಾಡಿ ಆ ನಂತರ ಮೇಲೆ ಪ್ಲಾಟ್ಫಾರ್ಮ್ 25 ಅಡಿ, ಅದರ ಮೇಲೆ 108 ಅಡಿ ಎತ್ತರದ ಬೃಹತ್ ಪುತ್ಥಳಿ. ಇದು 5 ಕೋಟಿ ರೂಪಾಯಿ ಒಂದು ಕ್ರಿಯಾ ಯೋಜನೆ. ಇಂತಹ ಬೃಹತ್ ಯೋಜನೆಯನ್ನ ಪರಮ ಪೂಜ್ಯ ಮಾತಾಜಿಯವರು ಹಮ್ಮಿಕೊಂಡಿದ್ದಾರೆ. ಮಾತ್ರವಲ್ಲ, ಶರಣ ಗ್ರಾಮ ಅನ್ನುವಂತಹ ಯೋಜನೆ 12ನೇ ಶತಮಾನದಲ್ಲಿ ಶರಣರು ಯಾವ ಯಾವ ಕಾಯಕಗಳನ್ನ ಮಾಡ್ತಾ ಇದ್ರು, ಯಾವ ಕಾಯಕಗಳನ್ನು ಮಾಡ್ತಾ ಶರಣರು ಅವರು ಒಂದು ಚಿತ್ರಣ ನೋಡಿದ ತಕ್ಷಣವೇ 12ನೇ ಶತಮಾನದ ಒಂದು ಕ್ರಾಂತಿ, 12ನೇ ಶತಮಾನ ನಡೆದಂತ ಒಂದು ಘಟನೆಗಳು ನಮ್ಮ ಕಣ್ಣಿಗೆ ಕಟ್ಟುವಂತೆ ಆಗ್ಬೇಕು. 12ನೇ ಶತಮಾನದ ಒಂದು ಅನುಭವ ಮಂಟಪದ ಮತ್ತು ಪುನಃ ನಿರ್ಮಾಣ ಆಗ್ಬೇಕು. ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದಂತಹ ಜನ ಗುರು ಬಸವಣ್ಣನವರ ಒಂದು ಕ್ರಾಂತಿ ಹೇಗಿತ್ತು ಅನ್ನೋದನ್ನ ನೋಡಿ ಆನಂದಿಸಬೇಕು ಅನ್ನುವಂತಹ ಒಂದು ಮಹದಾದ ಉದ್ದೇಶವನ್ನು ಇಟ್ಟುಕೊಂಡು ಪರಮ ಪೂಜ್ಯ ಮಾತಾಜಿಯವರು ಶರಣ ಗ್ರಾಮ ಯೋಜನೆಯನ್ನು ರೂಪಿಸಿದ್ದಾರೆ. ಅಲ್ಲಿ ಕಲ್ಯಾಣದಲ್ಲಿ ಈಗಾಗಲೇ ಸುಮಾರು 20 ಜನ ಶರಣರ ಮನೆಗಳು ಮತ್ತು ಅವರು ಯಾವ ರೀತಿ ಕಾಯಕ ಮಾಡುವಂತ ಭಂಗಿಯಲ್ಲಿ ಅವರ ಮೂರ್ತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲ ಶರಣ ಯೋಜನೆ ಮತ್ತು ಗುರು ಬಸವಣ್ಣನವರ 108 ಅಡಿ ಎತ್ತರದ ಪುತ್ಥಳಿಯ ಯೋಜನೆ ಈಗಾಗಲೇ ಇಲ್ಲಿ ಶೋಲ್ಡರ್ ವರೆಗೆ, ಭುಜದವರೆಗೆ ಕಾರ್ಯ ಮಾಡಿದೆ. ಮುಖದ ಕೆಲಸ ಮಾತ್ರ ಮಾಡಿದೆ. ಇನ್ನೊಂದು 6 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಆಗ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಕಲ್ಯಾಣ ಪರ್ವದವರೆಗೆ. ಹಾಗೆ ಪರಮ ಪೂಜ್ಯ ಮಾತಾಜಿಯವರು ಹಮ್ಮಿಕೊಂಡಿರ್ತಕ್ಕಂಥ ಸುಮಾರು 20 ಕೋಟಿ ರೂಪಾಯಿ ಒಂದು ಯೋಜನೆ, ಕ್ರಿಯಾ ಯೋಜನೆಯನ್ನ ಅಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂಥ ಎಲ್ಲ ಬೃಹತ್ ಯೋಜನೆಗಳನ್ನ, ಒಂದು ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸುವುದರ ಮೂಲಕ ಸ್ಥಾವರಾತ್ಮಕವಾಗಿ ಕಡೆ ಮತ್ತು ವಚನ ಸಾಹಿತ್ಯದ ಪ್ರಚಾರ ಮಾಡತಕ್ಕಂಥ ಜಂಗಮಾತ್ಮಕ ಒಂದು ಸಾಹಿತ್ಯಾತ್ಮಕವಾಗಿ ಧರ್ಮವನ್ನ ಪ್ರಚಾರ ಮಾಡುವುದರ ಮೂಲಕ, ಸಮಾಜ ಸಂಘಟನೆ ಮಾಡುವುದರ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಹಲವಾರು ವಿಧದಿಂದ ಈ ಬಸವ ಧರ್ಮವನ್ನ ಪ್ರಚಾರ ಮಾಡುವುದರ ಮೂಲಕ, ಸಮಾಜದ ಸಂಘಟನೆಯನ್ನ ಮಾಡುವುದರ ಮೂಲಕ ಒಂದು ಮಹಾನ್ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದಕ್ಕಾಗಿನೇ ಮಾತಾಜಿ ಅನ್ನುವಂತ ಒಂದು ಮಹಾನ್ ಶಕ್ತಿ ಅಂತಕ್ಕಂತಹ ವಿಷಯ ದಿವಸ ನಾವು ಪರಮ ಪೂಜ್ಯ ಮಾತಾಜಿಯವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವರು ಮಹಾಜಗದ್ಗುರುಗಳು. ಮಾತಾಜಿಯವರು ಮಾಡಿರ್ತಕ್ಕಂಥ ಇನ್ನೊಂದು ಶ್ರೇಷ್ಠವಾದಂತಹ ಸಾಧನೆ ಏನಂದ್ರೆ,
12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾದಾಗ ವಚನ ಸಾಹಿತ್ಯವನ್ನ ನಾಶಪಡಿಸಬೇಕು ಅನ್ನುವಂಥದ್ದು ಜಾತಿವಾದಿಗಳ ಉದ್ದೇಶವಾಗಿತ್ತು. ಶರಣರು ಬದುಕಿದ್ರೆ ಬದುಕೊಳ್ಳಿ, ಅವರೊಂದು 10-20 ವರ್ಷ ಬದುಕ್ತಾರೆ. ಆದ್ರೆ ವಚನ ಸಾಹಿತ್ಯ ಈ ಮುಂದಿನ ನಮ್ಮ ಇದಕ್ಕ ಪೆಟ್ಟು ಬೀಳುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ವಚನ ಸಾಹಿತ್ಯವನ್ನ ಸುಮ್ಮನೆ ಹಾಕಬೇಕು, ನಾಶ ಮಾಡಬೇಕು ಅನ್ನುವಂತ ಉದ್ದೇಶ ಅವರು ಜಾತಿವಾದಿಗಳು ಇಟ್ಕೊಂಡಿದ್ರು. ಆದ್ರೆ ಶರಣರು ನಮ್ಮ ಪ್ರಾಣ ಹೋದ್ರು ಕೂಡ ನಾವು 5 ವರ್ಷ ಬದುಕಬಹುದು, ಆ ವಚನ ಸಾಹಿತ್ಯ ಉಳಿಕೊಂಡ್ರೆ ಮುಂದಿನ ಜನಾಂಗಕ್ಕೆ ಅದು ದಾರಿದೀಪವಾಗ್ತದೆ. ಅದನ್ನ ನಾವು ಉಳಿಸಬೇಕು. ಬಸವಣ್ಣನವರ ಪ್ರಾಣದಂತಿರುವ ವಚನ ಸಾಹಿತ್ಯವನ್ನು ನಾವು ಉಳಿಸಬೇಕು, ಸಂರಕ್ಷಿಸಬೇಕು ಅನ್ನುವಂಥದ್ದು ಶರಣರ ಉದ್ದೇಶವಾಗಿತ್ತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಹಾಗೆ ಆ ಶರಣರು ತಮ್ಮ ಪ್ರಾಣವನ್ನು ಕೊಟ್ಟು ವಚನ ಸಾಹಿತ್ಯವನ್ನು ನಮಗೆ ಸಂರಕ್ಷಿಸಿ ಕೊಟ್ಟಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ವನವಾಸ ಸೇರಿತು. ಸಹ್ಯಾದ್ರಿಯ ಬೆಟ್ಟದ ತೀರಗಳಲ್ಲಿ, ಗವಿಗಳಲ್ಲಿ ಚಿನ್ಮೇಗನಿ ಚನ್ನಬಸವಣ್ಣನವರು, ಮಡಿವಾಳ ಮಾದೇವರು, ಕ್ರಾಂತಿಗೋತ್ರಿ ಅಕ್ಕನಾಗಲ, ಈ ಎಲ್ಲ ಶರಣರ ನೇತೃತ್ವದಲ್ಲಿ ನಾಡುಗಳಲ್ಲಿ ವಚನ ಸಾಹಿತ್ಯವನ್ನ ಬಚ್ಚಿಡಲ್ಪಟ್ಟಿತು ಮತ್ತು ಶರಣರ ಮನೆಗಳಲ್ಲಿ ಆ ವಚನ ಸಾಹಿತ್ಯ ಸೇರ್ಕೊಂಡ್ಬಿಡ್ತು. ಅಂದ್ರೆ ವನವಾಸ ಸೇರ್ತಂತ ವಚನ ಸಾಹಿತ್ಯ. ಆದ್ರೆ ವಚನ ಸಾಹಿತ್ಯ ಪ್ರಚಾರಕ್ಕೆ ಬರಿದ, ಬೆಳಕಿಗೆ ಬರಿದ ವಚನ ಪಿತಾಮಹರಾದಂತ ಫಕೀರಪ್ಪ ಹಳಕಟ್ಟಿಯವರು ಮನೆಗೆ ತೆರಳಿ ಅದನ್ನು ಸಂಶೋಧಿಸಿ ವಚನ ಸಾಹಿತ್ಯವನ್ನು ಪ್ರಕಟಿಸಿದ್ರು, ಗ್ರಂಥ ರೂಪದಲ್ಲಿ ಹೊರತಂದ್ರು. ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಪ್ರವಚನ ಪಿತಾಮಹರಾಗಿ ಮನೆ ಅದನ್ನ ಪ್ರವಚನಗಳ ಮೂಲಕ ಮುಟ್ಟಿಸಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ವಚನ ಸಾಹಿತ್ಯ ಪರಿಷ್ಕರಣೆ ಮಾಡತಕ್ಕಂತಹ ಒಂದು ಅಗತ್ಯ ಇದೆ. ಇವತ್ತು ಪೂಜ್ಯ ಮಾತಾಜಿಯವರು ತಮ್ಮ ಒಂದು ಜ್ಞಾನದಿಂದ ಅದ್ಭುತವಾದಂತಹ ಒಂದು ಶಕ್ತಿ ಅವರಲ್ಲಿದೆ. ಆ ವಚನ ಸಾಹಿತ್ಯವನ್ನು ಸಹಸ್ರಾರು ಬಾರಿ ಓದಿದ್ದಾರೆ. ಅದನ್ನು ವಚನ ಸಾಹಿತ್ಯವನ್ನ ಅವರು ಪರಿಷ್ಕರಣೆ ಮಾಡತಕ್ಕಂತಹ ಮತ್ತು ಸಂಶೋಧನೆ ಮಾಡತಕ್ಕಂತಹ, ಶುದ್ಧೀಕರಣಗೊಳಿಸ್ತಕ್ಕಂತಹ ಕಾರ್ಯವನ್ನು ಕೂಡ ಪರಮ ಪೂಜ್ಯ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಧರ್ಮಗುರು ಬಸವಣ್ಣನವರ ಒಂದು ವಚನಗಳಲ್ಲಿ ಆ ಗುರು ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಒಂದು ತತ್ವ ಸಿದ್ಧಾಂತ ಏನು, ಅದರಲ್ಲಿ ಮುಖ್ಯವಾಗಿ ಏಕ ದೇವೋಪಾಸನೆ ಗುರು ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಮುಖ್ಯವಾದಂಥ ಒಂದು ಸಿದ್ಧಾಂತ. ಆದರೆ ಆ ಪರಮ ಪೂಜ್ಯ ಮಾತಾಜಿಯವರು ಸಂಶೋಧನೆಯನ್ನ ಮಾಡಿ ಏಕ ದೇವೋಪಾಸನೆ ಅಂತಂದಾಗ ನಿರಾಕಾರ, ನಿರ್ಗುಣ, ನಿರಂಜನ ಪರಮಾತ್ಮನೊಬ್ಬರನ್ನೇ ದೇವ ಅಂತ ನಂಬಿರ್ತಕ್ಕಂಥ ಗುರು ಬಸವಣ್ಣನವರು ಆ ಸ್ಥಾವರದ ಹೆಸರಿನ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಅಂಕಿತ ನಾಮ ಇಟ್ಟುಕೊಂಡು ವಚನಗಳನ್ನ ಬರೆದಿರೋದ್ರಿಂದ ಇವತ್ತೇನಾಗಿದೆ ಅಂದ್ರೆ ಎಲ್ಲರೂ ಸ್ಥಾವರಾತ್ಮಕವಾದಂತಹ ಕೂಡಲ ಸಂಗಮವನ್ನೇ ಇವತ್ತು ಅನೇಕ ಜನ ಲಿಂಗಾಯತರು ಸ್ಥಾವರ ಪೂಜೆಗೆ ಹೋಗ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪರಮ ಪೂಜಾ ಮಾತಾಜಿಯವರು ಅದನ್ನು ಸ್ಪಷ್ಟವಾಗಿ ಆಪರೇಷನ್ ಮಾಡಿದ್ದಾರೆ. ಏನು ಅಂತಂದ್ರೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇದು ಬಸವಣ್ಣನವರ ಅಂಕಿತ ನಾಮ ಹೌದು, ಆದರೆ ಸಾಕ್ಷಾತ್ಕಾರಕ್ಕಿಂತ ಮುಂಚೆ ಅಂದ್ರೆ ಇಷ್ಟಲಿಂಗದ ಪರಿಕಲ್ಪನೆ ಮಾಡೋದಕ್ಕಿಂತ ಮುಂಚೆ ಅವ್ರು ಬರೆದಿರ್ತಕ್ಕಂಥ ವಚನಗಳಲ್ಲಿ ಕೂಡಲ ಸಂಗಮ ದೇವ ಇತ್ತು. ಅವರು ಈ ಲಿಂಗದ ಪರಿಕಲ್ಪನೆ ಬಂದ ನಂತರ ಇಷ್ಟಲಿಂಗವನ್ನು ಕಂಡು ಹಿಡಿದು ದೈವಿ ಸಾಕ್ಷಾತ್ಕಾರ ಆದ ನಂತರ ಅವರು ಬರೆದಿರ್ತಕ್ಕಂಥ ವಚನಗಳಿಗೆ ಲಿಂಗದೇವ ಅಂತ ಬರೆದಿದ್ದಾರೆ ಅನ್ನುವಂಥ ಸಂಶೋಧನೆಯನ್ನು ಮಾಡಿದ್ರಿಂದ ಇವತ್ತು ಅನೇಕ ಜನ ಸಾಹಿತಿಗಳು ಮತ್ತು ಅನೇಕ ಜನ ಮಠಾಧೀಶರುಗಳು, ರಾಜಕಾರಣಿಗಳ ಎಲ್ಲರ ಕೆಂಗಣ್ಣಿಗೆ ಮಾತಾಜಿಯವರು ಗುರಿಯಾಗಿದ್ದಾರೆ. ಆದರೂ ಕೂಡ ಆ ಗುರು ಬಸವಣ್ಣನವರ ಪ್ರೇರಣೆಯಂತೆ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ಯಾವುದೇ ಒಂದು ವಿರೋಧಕ್ಕೂ ಎಂತಹ ಒಂದು ಇದಕ್ಕೂ ಜಗ್ಗದೆ ಪರಮ ಪೂಜಾ ಮಾತಾಜಿಯವರು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆ ಲಿಂಗದೇವ ಅಂತಕ್ಕಂಥ ಒಂದು ಪದ ಅದು ಪರಮ ಪೂಜಾ ಮಾತಾಜಿಯವರು ಮಾಡಿರ್ತಕ್ಕಂಥದ್ದಲ್ಲ, ಅವರ ಅಂಕಿತ ನಾಮ ಅಲ್ಲ, ಅದು ಗುರು ಬಸವಣ್ಣನವರೇ ಸೃಷ್ಟಿಕರ್ತನಾದಂತಹ ಪರಮಾತ್ಮನಿಗೆ, ಆ ದೇವರಿಗೆ ಇಟ್ಟಿರ್ತಕ್ಕಂಥ ಹೆಸರು ಅನ್ನೋದನ್ನ ಇವತ್ತು ಸಾಧಿಸಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕೋಟಿ ಕೋಟಿ ಜನ ಈ ಸತ್ಯವನ್ನ ಒಪ್ಪಿದ್ದಾರೆ. ಪರಮ ಪೂಜಾ ಮಾತಾಜಿಯವರು ಮಾಡತಕ್ಕಂಥ ಒಂದೊಂದು ಕ್ರಾಂತಿಯು ಧಾರ್ಮಿಕ ಇತಿಹಾಸವನ್ನು ರೂಪಿಸ್ತಕ್ಕಂಥದ್ದು. ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ, ಈ ಕೆಲವರು ಇತಿಹಾಸವನ್ನ ಓದುವಂಥವ್ರು ಹೇಳಿ, ಇನ್ನು ಕೆಲವರು ಇತಿಹಾಸವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು. ಇತಿಹಾಸ ಓದುವಂಥವ್ರು ಬಹಳ ಜನ ಇರ್ತಾರೆ, ಆದ್ರೆ ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಎಲ್ಲಿ ಆನೆ ಮಾರ್ಗ ಅನ್ನುವ ಹಾಗೆ ಪರಮ ಪೂಜಾ ಮಾತಾಜಿಯವರು ಇತಿಹಾಸ ಓದೋದಷ್ಟೇ ಅಲ್ಲ, ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ಮಹಾನ್ ಚೇತನವಾಗಿದ್ದಾರೆ. ಅಂತಹ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ಒಂದು ಸಾಧನೆ ಕೇವಲ ಅದು ಒಂದು ಧಾರ್ಮಿಕ ಕ್ಷೇತ್ರ ಅಂದ್ರೆ ಕೇವಲ ಸಾಹಿತ್ಯ ಸಮಾಜದ ಸಂಘಟನೆ ಮಾತಾಜಿ
ಮಾಡೋದು ಮಾತ್ರವಲ್ಲ, ಸಹಸ್ರಾರು ಜನ ಶಿಕ್ಷಕರಿಗೆ ಆ ಶಕ್ತಿಯನ್ನು ಮಾಡಿಕೊಡ್ತಾರೆ. ಶಕ್ತಿ ಅಲ್ಲಿ ಕೊಟ್ಟಿದ್ದಾರೆ. ಎನ್ನುವಂಥದ್ದು ಅನ್ವಯಿಕವಾಗಿ ಹೇಗೆಂದರೆ 12ರಲ್ಲಿ ಬಸವಣ್ಣನವರು ಮಾಡುತ್ತಾರೆ ಮತ್ತು ಮತ್ತೆ ಒಂದು ಧ್ಯಾನ ಮಾಡಲಿಕ್ಕೆ ಬಂದಂತಹ ಮಾತಾಜಿಯವರು ಬಸವಣ್ಣನ ಆತ್ಮಜ್ಞಾನವನ್ನೇ ಮಾತಾಜಿ ಇದ್ದಾರೆ. ಶಕ್ತಿ ಈಗ ಕಷ್ಟ ದೂರವಾಣಿ ಮೂಲಕ ಮಾತಾಡಿದ ನೋಡಿದ ಎಂತಹ ಒಂದು ನಿರಾಶೆ ಕೂಡ ನಾನು ಮಾರ್ಗದರ್ಶನದಿಂದ ಇವತ್ತು ಮತ್ತೆ ಆಶೀರ್ವಾದಗಳಲ್ಲಿ ಯಶಸ್ವಿ ಮತ್ತು ಜೀವನ ಉನ್ನತವಾದ ಸಾಗಿದೆ. ಅದ್ಭುತವಾದಂತಹ ಅನುಗ್ರಹ ಸೃಷ್ಟಿ ಜನ ಶಿಷ್ಯರಿಗೆ ಶಕ್ತಿಯಾಗಿ ಪುಸ್ತಕಗಳನ್ನ ಹಳ್ಳಿಗಳಿಗೆ ನಮ್ಮ ಮನೆಗೆ ಮಾಡ್ತಕ್ಕಂಥದ್ದು ಅನೇಕ ಜನ ಸಾಧು ಬಸವ ಪೀಠದಿಂದ ಮಾಡಿ ಕೂಡ ಧರ್ಮ ಪೂಜಾ ಮಾಡ್ತಾರೆ. ಸಂಘಟನೆ ಪ್ರತಿಯೊಂದು ಹಳ್ಳಿ ಸಂಘಟನೆ ಬಸವ ಅಥವಾ
ನಡೆಸಬಹುದು. ಎಲ್ಲ ಉದಾರಿಯನ್ನ ಧರ್ಮಪ್ರಚಾರಕ್ಕಾಗಿ ಇವರು ಸಂಸ್ಕಾರ ಕೂಡ ಅವರಿಗೆ ಸಂಸ್ಕೃತ ಒಂದು ನಾವು ನೋಡ್ತೇವೆ. ಸಂದರ್ಭದಲ್ಲಿ ನಮ್ಮ ಸಂದರ್ಭದಲ್ಲಿ ಹಿಡ್ಕೊಂಡು ಗರ್ಭ ನಾವು ಕೊಡಬಹುದನ್ನ ಮನುಷ್ಯ ಅತ್ಯಂತ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಮಾತಾಜಿ ಅಧ್ಯಯನ ಮಾಡಿ ಪುಸ್ತಕದಲ್ಲಿ ಹಿಂಗೆ ಅಥವಾ ವಾರ್ಷಿಕ ಅವಳ ಕಾರ್ಯಕ್ರಮ ಇರಬಹುದು. ಈ ಒಂದು